ಮೈಸೂರಿನಲ್ಲಿ ಪವಿತ್ರ ಕಪಿಲೆಯ ಒಡಲನ್ನ ಸೇರ್ತಾ ಇದೆ ಕೊಳಚೆಯ ನೀರು. ಹೌದು, ಇನ್ನು ಕೊಳಚೆಯ ನೀರು ಮೈಸೂರಿನಲ್ಲಿ ಪವಿತ್ರವಾದಂತಹ ಕಪಿಲೆಯ ಒಡಲನ್ನ ಸೇರ್ತಾ ಇದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಪಿಲಾ ನದಿ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ, ಅದೇ ನೀರಿನಲ್ಲಿ ಭಕ್ತರಿಂದ ಸ್ನಾನವನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ನಂಜುಂಡೇಶ್ವರನ ಸನ್ನಿಧಿಯ ಮುಂದೆ ಹರಿದು ಹೋಗುವಂತಹ ನದಿ ಕಪಿಲೆ. ಭವರೋಗ ನಿವಾರಕ ನಂಜುಂಡೇಶ್ವರ ಇದೀಗ ರೋಗಕಾರಕನಾಗಿ ಬದಲಾಗ್ತಾ ಇದ್ದಾನೆ. ಇನ್ನು ನಗರಸಭೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಕಣ್ಣಾಮುಚ್ಚಾಲೆಯಿಂದ ಕಪಿಲಾ ನದಿಯ ನೀರು ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇರುವಂತೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ, ಎಷ್ಟು ಕಲುಷಿತವಾದಂತಹ ನೀರು. ಇನ್ನು ನಂಜುಂಡೇಶ್ವರನ ಸನ್ನಿಧಿಗೆ ನಾವೆಲ್ಲ ಹೋಗೋದು ಅಂತಂದ್ರೆ ಭವರೋಗ ನಿವಾರಕ ಅಂದರೆ ಎಲ್ಲ ನಮ್ಮಲ್ಲಿ ಏನೇ ಒಂದು ರೋಗಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಎನ್ನುವಂತಹ ಉದ್ದೇಶದಿಂದ ಹೋಗ್ತೀವಿ, ಅಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಳ್ತೀವಿ. ಆದ್ರೆ ಇದೀಗ ಪುಣ್ಯ ಸ್ನಾನ ಹೇಗಾಗಿದೆ, ಇರೋ ಬರೋ ಎಲ್ಲಾ ಕೊಳಚೆ ಏನಿದೆ ಅದೆಲ್ಲವೂ ಕೂಡ ಕಪಿಲೆಯ ಒಡಲನ್ನ ಸೇರ್ತಾ ಇರುವಂಥದ್ದು. ಇದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ನಿರ್ಲಕ್ಷ್ಯವೇ ಕಾರಣ ಆಗಿರುವಂಥದ್ದು. ಕಪಿಲಾ ನದಿ ಸೇರ್ತಾ ಇದೆ ಕೈಗಾರಿಕಾ ಪ್ರದೇಶದ ಕಲುಷಿತ ನೀರು. ನಂಜನಗೂಡು ಕೊಳಚೆ, ಕಲ್ಲಹಳ್ಳಿ ಕೈಗಾರಿಕಾ ಕಲುಷಿತ ನೀರು ಕೂಡ ಕಪಿಲೆಯ ಒಡಲನ್ನ ಸೇರ್ತಾ ಇದೆ. ಪುಣ್ಯ ಸ್ನಾನ ಮಾಡಿ ರೋಗ ಪೀಡಿತರಾಗುವಂತಹ ಭಯದಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ವಿಚಾರ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೆ ಭಕ್ತರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೆಲ ದಿನಗಳಲ್ಲೇ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಇದೆ. ಇನ್ನೇನು ಕೆಲವೇ ಜಾತ್ರೆಯ ವೇಳೆ ಭಕ್ತರು ಆಗಮಿಸಿ ನದಿಯಲ್ಲಿ ಮಿಂದೇಳೋ ಸಾಧ್ಯತೆ ಇರುವಂಥದ್ದು. ಇನ್ನು ಈ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸ್ಥಳೀಯರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಮೈಸೂರಿನಲ್ಲಿ ಕಪಿಲೆಯ ಒಡಲು ಕೊಳಚೆ ನೀರಿನಿಂದ ತುಂಬಿ ಹೋಗಿರುವಂಥದ್ದು. ಇನ್ನು ಗಿಡಗಂಟಿ ಎಲ್ಲ ನೀವೆಲ್ಲ ನೋಡಬಹುದು, ಗಿಡಗಳೆಲ್ಲ ಯಾವ ರೀತಿ ಬೆಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಇನ್ನು ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ. ಇನ್ನು ಭಕ್ತರು ಬಂದ್ರು ಅಂತಂದ್ರೆ ಆವಾಗ ಏನು ಮೇಂಟೈನ್ ಮಾಡೋಕ್ಕಾಗುತ್ತೆ. ಇವಾಗ ಜಾತ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರುವಂಥದ್ದು. ಜಾತ್ರೆಗೆ ಮುಂಚೆ ಇವ್ರು ಏನೇ ಮಾಡೋದಿದ್ರು ಕೂಡ ಜಾತ್ರೆಗೆ ಮುಂಚೆ ಮಾಡಬೇಕಾಗತ್ತೆ. ನಂಜುಂಡೇಶ್ವರ ದಕ್ಷಿಣ ಕಾಶಿ ಅಂತ ಹೆಸರಾಂತ ಶ್ರೀಮಂತ ದೇವರಲ್ಲಿ ಒಂದು. ಕರ್ನಾಟಕದಾದ್ಯಂತ ಎಷ್ಟು ಶ್ರೀಮಂತ ದೇವರುಗಳು ಇದೆಯೋ ಅದರಲ್ಲಿ ಪ್ರಮುಖವಾದಂಥ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ. ಇಲ್ಲಿಗೆ ಭಕ್ತಾದಿಗಳು ನಂಜುಂಡೇಶ್ವರನ ನಮ್ಮ ರೋಗ ರುಜಿನಗಳು ಕಷ್ಟಪ ಕಾರ್ಪಣ್ಯಗಳೆಲ್ಲ ಹೋಯ್ತಿದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲಿ ನಡೀತಾ ಇರೋದಾದ್ರೂ ಏನು, ನಂಜುಂಡೇಶ್ವರನ ಒಳಗೆ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಒಳಗೆ ಬರ್ತಕ್ಕಂಥ ನೀರು ಯಾವುದು? ಕಾರ್ಖಾನೆಯ ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯದ ನೀರೆಲ್ಲ ಒಳಗೆ ಬರ್ತದೆ. ಕಾರ್ಖಾನೆಯಲ್ಲಿ ಏನೋ ಕೆಮಿಕಲ್ ನೀರೆಲ್ಲ ಏನಿದೆ ಅದು ನಂಜನಗೂಡು ಒಳಗೆ ಬರ್ತದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇನ್ನೇನು ಕೆಲವೇ ದಿನಗಳಲ್ಲಿ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಕೂಡ ಇರುವಂತದ್ದು. ಆದ್ರೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಇನ್ನ ಈ ಕುರಿತಂತೆ ಸಾರ್ವಜನಿಕರು ಏನ್ ಹೇಳ್ತಾ ಇದ್ದಾರೆ? ಕಾವ್ಯ, ಏನೋ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಹರಿದು ಹೋಗುವಂತಹ ಪವಿತ್ರ ಕಪಿಲಾ ನದಿಗೆ ನಂಜನಗೂಡು ಪಟ್ಟಣ ಹಾಗೂ ಕಲ್ಲಹಳ್ಳಿ ಕೈಗಾರಿಕಾ ಪ್ರದೇಶದಿಂದ ಬರ್ತಾ ಇರ್ತಕ್ಕಂಥ ತ್ಯಾಜ್ಯಯುಕ್ತ ನೀರು ಹಾಗೂ ಕೊಳಚೆ ನೀರು ಸೇರ್ತಾ ಇರ್ತಕ್ಕಂಥದ್ದು. ಇದು ಇನ್ನೂ ಕೂಡ ಆಘಾತಕಾರಿ ಘಟನೆ ಅಂತ ಹೇಳಿದ್ರೆ, ಭವರೋಗ ನಿವಾರಕ ಅಂತಲೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ನಂಜುಂಡೇಶ್ವರನ ಸನ್ನಿಧಿಯ ಸ್ನಾನಘಟ್ಟದ ತುಸು ದೂರದಲ್ಲೇ ಈ ಒಂದು ಕೊಳಚೆ ನೀರು ನದಿಗೆ ಸೇರ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ತಮ್ಮ ರೋಗ ರುಜಿನಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಂಜನಗೂಡು ನಂಜುಂಡೇಶ್ವರನ ಬೇಡಿ ಬಂದ ಭಕ್ತರು ಕಪಿಲಾ ನದಿಯಲ್ಲಿ ಮಿಂದೇಳುವಂತ ಸಂದರ್ಭದಲ್ಲಿ ಇರ್ತಕ್ಕಂಥ ರೋಗದ ಜೊತೆ ಚರ್ಮ ರೋಗವನ್ನು ಕೂಡ ಕೊಂಡೊಯ್ಯುವಂತಹ ಪರಿಸ್ಥಿತಿ ಈಗ ಒಂದು ಭಯಭೀತಿಯ ವಾತಾವರಣ ಕೂಡ ಈಗ ನಂಜನಗೂಡಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೆಲ ದಿನಗಳ ಹಿಂದೆ ಅಷ್ಟೇ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಅಂದ್ರೆ ಪವಿತ್ರ ಪುಣ್ಯಕ್ಷೇತ್ರಗಳ ಒಂದು ಸ್ನಾನಘಟ್ಟದಲ್ಲಿ ಶಾಂಪೂ ಹಾಗೂ ಸೋಪುಗಳನ್ನ ಬಳಸಬಾರದು, ಇದರಿಂದ ಉಂಟಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಈ ರೀತಿಯ ಕೈಗಾರಿಕೆ ಮತ್ತು ಪಟ್ಟಣದಿಂದ ಬರ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳು ಕೊಳಚೆ ನೀರು ನದಿಗೆ ಸೇರ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ, ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬಂದಿದೆ.
ಈ ಕುರಿತು ಸಾಕಷ್ಟು ಹೋರಾಟಗಾರರು ಕೂಡ ಧ್ವನಿಯನ್ನ ಎತ್ತಿದ್ದು ಇನ್ನೇನು ಏಪ್ರಿಲ್ 9ರಿಂದ ದೊಡ್ಡ ಜಾತ್ರಾ ಮಹೋತ್ಸವ ನಂಜನಗೂಡಿನ ದೊಡ್ಡ ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಆಗಮಿಸುವಂತ ನಿರೀಕ್ಷೆ ಇದ್ದು, ಇದೇ ಒಂದು ಸ್ನಾನಘಟ್ಟದಲ್ಲಿ ಪುಣ್ಯ ಸ್ನಾನ ಮಿಂದೇಳು ಕೂಡ ಮುಂದಾಗ್ತಾರೆ. ಅದರ ಒಳಗಾಗಿ ಆ ಕಾಲಮಿತಿಯ ಒಳಗಾಗಿ ಇದನ್ನ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನ ಈ ಕುರಿತು ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಕಾವ್ಯ. ಓಕೆ ಸಂದೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.